ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಾಲಾ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಂದರೆ ಕೆಟೆಟ್ದ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ಕೆಟೆಟ್ ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಈ ಕೆಟೆಟ್ 2025ರ ನೋಟಿಫಿಕೇಶನ್ ಹೊರಡಿಸಿರುವಂಥದ್ದು. ನೋಟಿಫಿಕೇಶನ್ನ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಕೆಟೆಟ್ಗೆ ಸ್ಕೂಲ್ ಎಜುಕೇಶನ್ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಅಕ್ಟೋಬರ್ 23, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ನವೆಂಬರ್ 9, 2025 ಆಗಿರ್ತದೆ. ಈ ಕೆಟೆಟ್ ಒಳಗೆ ಒಟ್ಟು 2 ಎಕ್ಸಾಮ್ಗಳು ಬರ್ತಾವ್ರಿ. ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮ್ಗಳು ಬರ್ತಾವ. ಯಾಕೆ ಈ ಎಕ್ಸಾಮ್ಗಳು ಬರಿಬೇಕು ಅಂದ್ರೆ, ಮುಂದೆ ನೀವು ಪ್ರೈಮರಿ ಅಥವಾ ಹೈಸ್ಕೂಲ್ ಟೀಚರ್ ಆಗಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ ಎಕ್ಸಾಮ್ ಕಡ್ಡಾಯವಾಗಿ ನೀವು ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾತ್ರ ನೀವು ಟೀಚರ್ ಆಗಕ್ಕೆ ಎಲಿಜಿಬಲ್ ಇದ್ದಂಗೆ ಸ್ನೇಹಿತರೆ. ಹಾಗಾಗಿ ಇದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಸ್ನೇಹಿತರೆ. ಇದರೊಳಗೆ ಒಟ್ಟು 2 ಎಕ್ಸಾಮ್ಗಳು ಬರ್ತಾವ್ರಿ. ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮ್ಗಳು ಬರ್ತಾವ. ಯಾರು 1ನೇ ತರಗತಿಯಿಂದ 5ನೇ ತರಗತಿಯ ಶಿಕ್ಷಕರಾಗಬೇಕಂತ ಅನ್ಕೊಂಡಿರೋ ಅವರು ಪೇಪರ್ 1 ಪಾಸ್ ಮಾಡಲೇಬೇಕು. ಅಂದ್ರೆ ಪೇಪರ್ 1ರದ ಎಕ್ಸಾಮನ್ನು ಕಂಪಲ್ಸರಿ ಪಾಸ್ ಮಾಡಲೇಬೇಕು. ಯಾರು 6ನೇ ತರಗತಿಯಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕಂತ ಅನ್ಕೊಂಡಿರೋ ಅವರು ಪೇಪರ್ 2 ಕಂಪಲ್ಸರಿ ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಇನ್ ಕೇಸ್ 1ನೇ ತರಗತಿಯಿಂದ 8ನೇ ತರಗತಿವರೆಗಿನ ಶಿಕ್ಷಕರಾಗಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ 2 ಎಕ್ಸಾಮ್ಗಳು ಪಾಸ್ ಮಾಡಬೇಕು. ಪೇಪರ್ 1 ಮತ್ತು ಪೇಪರ್ 2 2 ಎಕ್ಸಾಮ್ಗಳು ಪಾಸ್ ಮಾಡಬೇಕು. ಆಗ್ಲೇ ಹೇಳ್ದಂಗೆ ಶಿಕ್ಷಕರಾಗ್ಲಕ್ಕೆ ಇದು ಒಂದು ಅರ್ಹತಾ ಪರೀಕ್ಷೆ ಸ್ನೇಹಿತರೆ. ಇದು ಒಂದು ಎಲಿಜಿಬಲ್ ಎಕ್ಸಾಮ್. ಈ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನೀವು ಟೀಚರ್ ಆಗಕ್ಕೆ ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಕ್ಯಾಟಗರಿ 2A, 2B, 3A, 3B ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಎಕ್ಸಾಮ್ಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ 700 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇನ್ ಕೇಸ್ 2 ಎಕ್ಸಾಮ್ಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಡ್ರಿ. ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ 1000 ರೂಪಾಯಿ ಅರ್ಜಿ ಶುಲ್ಕವನ್ನ ತುಂಬಬೇಕು. ಇನ್ ಕೇಸ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಪೇಪರ್ 1 ಅಥವಾ ಪೇಪರ್ 2 ಎರಡರೊಳಗೆ ಯಾವುದಾದ್ರೂ ಒಂದು ಪೇಪರ್ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂದ್ರೆ 350 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು. 2 ಪೇಪರ್ಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ 500 ರೂಪಾಯಿ ಅರ್ಜಿ ಶುಲ್ಕ ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ತುಂಬುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮ್ಗಳು ಯಾವಾಗ ನಡೀತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪೇಪರ್ 1 ಮತ್ತು ಪೇಪರ್ 2 ಈ 2 ಎಕ್ಸಾಮ್ಗಳು ಒಂದೇ ದಿನ ನಡೀತಾವ್ರಿ. ಡಿಸೆಂಬರ್ 7, 2025 ಭಾನುವಾರದಂದು ಈ 2 ಎಕ್ಸಾಮ್ಗಳು ನಡೀತಾವ. ಪೇಪರ್ 1 ಬೆಳಿಗ್ಗೆ 9:30ಯಿಂದ ಮಧ್ಯಾಹ್ನ 12 ಗಂಟೆಯ ತನಕ ಇರ್ತದ. ಪೇಪರ್ 2 ಮಧ್ಯಾಹ್ನ 2ರಿಂದ 4:30 ತನಕ ಎಕ್ಸಾಮಿನೇಷನ್ ಇರುವಂತದ್ದು ಸ್ನೇಹಿತರೆ. ಓಕೆ ರೀ. ಈ ಎಕ್ಸಾಮ್ಗಳದ ಹಾಲ್ ಟಿಕೆಟ್ ಸ್ಕೂಲ್ ಎಜುಕೇಶನ್ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಡಿಸೆಂಬರ್ 1ರಿಂದ ಡಿಸೆಂಬರ್ 7 ತನಕ ಹಾಲ್ ಟಿಕೆಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಪೇಪರ್ 1ರದ ಎಜುಕೇಶನ್ ಕ್ವಾಲಿಫಿಕೇಶನ್ 50% ಅಂಕಗಳೊಂದಿಗೆ PUC ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸಿಗೆ ಅಡ್ಮಿಷನ್ ತಗೊಂಡು ಇನ್ನ ಓದುತ್ತಾ ಇದ್ದವರು ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ಇದು 1ನೇ ಎಜುಕೇಶನ್ ಕ್ವಾಲಿಫಿಕೇಶನ್. ನೆಕ್ಸ್ಟ್ 2ನೇದು 50% ಅಂಕಗಳೊಂದಿಗೆ PUC ಪಾಸ್ ಮಾಡಿರಬೇಕು. ಇದ್ರ ಜೊತೆಗೆ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ ಇನ್ನ ಓದ್ತಾ ಇದ್ದೀರಿ ಅಂತಂದ್ರೆ ಅಂದ್ರೆ ಈ ಕೋರ್ಸ್ ಇನ್ನ ಓದ್ತಾ ಇದ್ದೀರಿ ಅಂತಂದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇದು 2ನೇ ಎಜುಕೇಶನ್ ಕ್ವಾಲಿಫಿಕೇಶನ್. ನೆಕ್ಸ್ಟ್ 3ನೇ ಎಜುಕೇಶನ್ ಕ್ವಾಲಿಫಿಕೇಶನ್ 50% ಅಂಕಗಳೊಂದಿಗೆ PUC ಪಾಸ್ ಮಾಡಿರಬೇಕು. ಇದರ ಜೊತೆಗೆ ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ D.Ed ಅನ್ನ ಪಾಸ್ ಮಾಡಿರಬೇಕು. D.Ed ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ D.Ed ಕೋರ್ಸಿಗೆ ಅಡ್ಮಿಷನ್ ತಗೊಂಡು ಓದ್ತಾ ಇದ್ದೀರಿ ಅಂತಂದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 4ನೇ ಎಜುಕೇಶನ್ ಕ್ವಾಲಿಫಿಕೇಶನ್
50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ ಈ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸಿಗೆ ಅಡ್ಮಿಷನ್ ತಗೊಂಡಿನ ಸ್ಟಡಿ ಮಾಡ್ತಾ ಇರುವಂತವರು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 5ನೇ ಎಜುಕೇಶನ್ ಕ್ವಾಲಿಫಿಕೇಶನ್. 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ BEd ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ BEd ಕೋರ್ಸಿನ ಓದುತ್ತಾ ಇದ್ದೀರಿ ಅಂತಂದ್ರೂ ಕೂಡ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಒಟ್ಟು 5 ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿರುವಂತದ್ದು. ಈ 5 ಎಜುಕೇಶನ್ ಕ್ವಾಲಿಫಿಕೇಶನ್ ದೊಳಗೆ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು ಮುಗಿಸಿದ್ರಿ ಅಂತಂದ್ರೆ ಈ ಪೇಪರ್ 1ಕ್ಕೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಪೇಪರ್ 1ರ ಎಕ್ಸಾಮಿನೇಷನ್ಗೆ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಪೇಪರ್ 2, 6ರಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕಾಗಿತ್ತು ಅಂದ್ರೆ ಈ ಪೇಪರ್ 2 ಎಕ್ಸಾಮ್ ಪಾಸ್ ಮಾಡಿರಬೇಕು. ಈ ಪೇಪರ್ 2 ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲನೇ ಎಜುಕೇಶನ್ ಕ್ವಾಲಿಫಿಕೇಶನ್ 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ 2 ವರ್ಷಗಳ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅನ್ನ ಮುಗಿಸಿದವರು ಅರ್ಜಿ ಸಲ್ಲಿಸಬಹುದು, ಅಥವಾ ಈ ಕೋರ್ಸಿಗೆ ಅಂದ್ರೆ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸಿಗೆ ಅಡ್ಮಿಷನ್ ತಗೊಂಡು ಇನ್ನ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 2ನೇ ಎಜುಕೇಶನ್ ಕ್ವಾಲಿಫಿಕೇಶನ್ 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ BEd ಕೋರ್ಸ್ ಪಾಸ್ ಮಾಡಿದ್ರು ಕೂಡ ಅರ್ಜಿ ಸಲ್ಲಿಸಬಹುದು, ಅಥವಾ BEdಗಿನ ಅಡ್ಮಿಷನ್ ತಗೊಂಡು ಓದುತ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 3ನೇ ಎಜುಕೇಶನ್ ಕ್ವಾಲಿಫಿಕೇಶನ್ 50% ಅಂಕಗಳೊಂದಿಗೆ PUC ಪಾಸ್ ಮಾಡಿರಬೇಕು. ಇದರ ಜೊತೆಗೆ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಪಾಸ್ ಮಾಡಿರಬೇಕು. ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು, ಅಥವಾ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸಿಗೆ ಅಡ್ಮಿಷನ್ ತಗೊಂಡು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ 4ನೇದು 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ 2 ವರ್ಷದ BEd ಕೋರ್ಸ್ ಪಾಸ್ ಮಾಡಿದ್ರೆ ಅರ್ಜಿ ಸಲ್ಲಿಸಬಹುದು, ಅಥವಾ BEd ಕೋರ್ಸಿಗೆ ನೀವು ಅಡ್ಮಿಷನ್ ಮಾಡಿ ಇನ್ನ ಓದ್ತಾ ಇದ್ದೀರಿ ಅಂದ್ರೆ ಸ್ಟಡಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂತವರು ಕೂಡ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಒಟ್ಟು 4 ಎಜುಕೇಶನ್ ಕ್ವಾಲಿಫಿಕೇಶನ್ಗಳು ನೀಡಿರುವಂತದ್ದು. 4 ಎಜುಕೇಶನ್ ಕ್ವಾಲಿಫಿಕೇಶನ್ಗಳಲ್ಲಿ ಯಾವ್ದಾದ್ರು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಪೇಪರ್ 2ಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು 2 ಪೇಪರ್ಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 50% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಮಾಡಿ BEd ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಅಥವಾ BEd ಓದುತ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಅಂತವ್ರು 2 ಪೇಪರ್ಗೆ ಅರ್ಜಿ ಸಲ್ಲಿಸಬಹುದು. ಈ ರೀತಿ ನೋಡ್ರಿ, 2 ಎಜುಕೇಶನ್ ಕ್ವಾಲಿಫಿಕೇಶನ್ ನಾ ಈಗ ಎಕ್ಸ್ಪ್ಲೇನ್ ಮಾಡಿನಲ್ರಿ, 2 ಎಜುಕೇಶನ್ ಕ್ವಾಲಿಫಿಕೇಶನ್ ದೊಳಗೆ ಕಾಮನ್ ಯಾವ ನೋಡ್ರಿ, ನೋಡಿ ಅಂದ್ರೆ 2 ಪೇಪರ್ಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಎಕ್ಸಾಮ್ಗಳು 150 ಮಾರ್ಕ್ಸಿಂದ ಇರ್ತಾವ್ರಿ. 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತಾವ. 2.5 ತಾಸು ಸಮಯಾವಕಾಶ ಇರ್ತದೆ. 2 ಎಕ್ಸಾಮ್ಗಳಿಗೆ 2.5 ತಾಸು ಸಮಯಾವಕಾಶ ಇರುವಂಥದ್ದು. ಇಲ್ಲಿ ವಿಷಯಗಳು ಕೊಟ್ಟಾರೆ, ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಕೇಳ್ತಾರ ಅಂತ ಇಲ್ಲಿ ವಿಷಯಗಳು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಕನ್ನಡದೊಳಗೆ ಎಕ್ಸಾಮ್ ಇರ್ತದ. ಆಮೇಲೆ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಆಮೇಲೆ MCQ ಕ್ವಶನ್ಸ್ಗಳಿರ್ತಾವ, ಟಿಕ್ ಹಾಕುವಂಥ ಪ್ರಶ್ನೋತ್ತರಗಳಿರ್ತಾವ, ಯಾವುದೇ ರೀತಿಯ ಬರೆಯುವಂಥದ್ದು ಇರಂಗಿಲ್ಲ. ಆಗ್ಲೇ ಹೇಳಿದೆ ನಾನು ನೆಗೆಟಿವ್ ವ್ಯಾಲ್ಯೂಯೇಷನ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಈಗ ನೋಡ್ರಿ, ಪ್ರತಿ ಪ್ರಶ್ನೆಗಳಿಗೆ 4 ಆಪ್ಷನ್ಗಳು ಇರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕಗಳು ನೀಡ್ತಾರೆ. ಇನ್ ಕೇಸ್ ಸರಿಯಾದ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿ ಅಂತ ತಿಳ್ಕೊಳ್ರಿ. ಕೆಲವೊಂದು ಎಕ್ಸಾಮ್ಗಳಲ್ಲಿ ತಪ್ಪು ಉತ್ತರ ನೀಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡ್ತಿರ್ತಾರೆ. ಆದ್ರೆ ಈ ಎಕ್ಸಾಮ್ಗೆ ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಹಾಗಾಗಿ ಈ ಎಕ್ಸಾಮ್ಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪೇಪರ್ 2ರದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇಲ್ಲಿ ಕೊಟ್ಟಿರುವಂಥದ್ದು. ಆಗ್ಲೂ ಹೇಳ್ದಂಗೆ 150 ಮಾರ್ಕ್ಸಿಂದ ಎಕ್ಸಾಮ್, 2.5 ತಾಸು ಸಮಯಾವಕಾಶ. ಅದೇ ರೀತಿ ಇಲ್ಲಿ ವಿಷಯಗಳು ಕೊಟ್ಟಾರೆ, ಯಾವ್ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಕೇಳ್ತಾರ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎಕ್ಸಾಮ್ಗೂ ಕೂಡ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಈ ಎಕ್ಸಾಮ್ದೊಳಗೆ ಮಿನಿಮಮ್ ಮಾರ್ಕ್ಸ್ ತಗೊಳ್ಬೇಕು ಸ್ನೇಹಿತರೆ. ಮಿನಿಮಮ್ ಮಾರ್ಕ್ಸ್ ತಗೊಂಡಿರಿ ಅಂತ ತಿಳ್ಕೊಳ್ರಿ. ಸ್ಕೂಲ್ ಎಜುಕೇಶನ್ ಅಫಿಷಿಯಲ್ ವೆಬ್ಸೈಟ್ನಾಗ ಪಾಸ್ ಆಗಿರ್ತಕ್ಕಂಥ ಸಂಬಂಧಿಸಿದಂಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತಾರೆ. ಆ ಸ್ಕೂಲ್ ಎಜುಕೇಶನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ
ನಿಮ್ದು ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಮಿನಿಮಮ್ ಮಾರ್ಕ್ಸ್ ಅಂದ್ರೆ ಎಷ್ಟು ತಗೊಳ್ಬೇಕ್ರಿ? ಜನರಲ್ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳ 60% ಅಂಕಗಳ ತಗೋಬೇಕ್ರಿ. ಉದಾಹರಣೆಗಾಗಿ ಪೇಪರ್ 1ಕ್ಕೆ ನೀವು ಅರ್ಜಿ ಸಲ್ಲಿಸಿರಿ, 150 ಮಾರ್ಕ್ಸ್ ಇಂದ ಎಕ್ಸಾಮ್. ಈ 150 ಮಾರ್ಕ್ಸಿನ 60% ಅಂಕಗಳು ನೀವು ತಗೊಂಡಿರಿ ಅಂತಂದ್ರೆ ಮಾತ್ರ ನೀವು ಎಕ್ಸಾಮಿನೇಷನ್ ಪಾಸ್ ಆದಂಗ ಸ್ನೇಹಿತರೆ. ಅಂದ್ರೆ ಮಿನಿಮಮ್ 90 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನೀವು ಈ ಪೇಪರ್ 1 ಎಕ್ಸಾಮಿನೇಷನ್ ಪಾಸ್ ಆದಂಗ ಸ್ನೇಹಿತರೆ. ನೆಕ್ಸ್ಟ್, ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಏನು ಹಾರ್ಡ್ ಕಾಪಿ ನಿಮ್ಮ ಮನೆಗೆ ಕಳಿಸ್ತಾರೆ ಅನ್ನೋಂಥ ಡೌಟ್ ಇರಬಹುದು. ಇಲ್ರಿ ಸ್ನೇಹಿತರೆ, ಹಾರ್ಡ್ ಕಾಪಿ ಕಳಿಸಂಗಿಲ್ಲ. ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡ್ರೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು ಅಂತ ಕೊಟ್ಟಾರ. ಅಂದ್ರೆ ಕಂಪ್ಯೂಟರೈಸ್ಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇರ್ತದ. ಸ್ಕೂಲ್ ಎಜುಕೇಶನ್ ಅಫಿಷಿಯಲ್ ವೆಬ್ಸೈಟ್ನಾಗ ಹೋಗಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ. ಈ ಕೆಟೆಟ್ ಎಕ್ಸಾಮ್ ಅನ್ನ ಎಷ್ಟು ಬಾರಿ ಬೇಕಾದ್ರೂ ಬರಿಬಹುದು ಸ್ನೇಹಿತರೆ. ಇವನ್ ಎಲಿಜಿಬಲ್ ಆದವರು ಕೂಡ ಮತ್ತೊಮ್ಮೆ ಕೆಟೆಟ್ ಎಕ್ಸಾಮ್ ಅನ್ನ ಬರಿಬಹುದು ಸ್ನೇಹಿತರೆ. ಈ ಕೆಟೆಟ್ ಎಕ್ಸಾಮ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ರಿ, ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದ. ಅದರದ್ದು ವ್ಯಾಲಿಡಿಟಿ ಮುಗಿಯಂಗಿಲ್ಲ ಸ್ನೇಹಿತರೆ, ಲೈಫ್ ಟೈಮ್ ವ್ಯಾಲಿಡಿಟಿ ಇರುವಂತದ್ದು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗಾಗಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯೇ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲ. ಇದು ನೇಮಕಾತಿ ಪರೀಕ್ಷೆ ಅಲ್ಲ ಸ್ನೇಹಿತರೆ. ಕೇವಲ ನೀವು ಶಿಕ್ಷಕರಾಗಕ್ಕೆ ಅರ್ಹತೆ ಹೊಂದಿರೋ ನಿಲ್ಲೋ ಅಂತ ಚೆಕ್ ಮಾಡುವುದಕ್ಕಾಗಿ ಇದು ಎಕ್ಸಾಮಿನೇಷನ್ ಇರುವಂಥದ್ದು. ಮುಂದೆ ನೇಮಕಾತಿಗಾಗಿ ನೋಟಿಫಿಕೇಶನ್ ಹೊರಡಿಸ್ತ ಸ್ನೇಹಿತರೆ. ಆವಾಗ ಈ ಕೆಟೆಟ್ದೊಳಗೆ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಪ್ಲಸ್ ಆ CET ಎಕ್ಸಾಮಿನೇಷನ್ ನಡೆಸ್ತಾರಲ್ರಿ, ಅದರೊಳಗೆ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಹಾಗಾಗಿ ಈ ಕೆಟೆಟ್ದೊಳಗೂ ಕೂಡ ಒಳ್ಳೆ ಅಂಕಗಳು ತಗೊಳ್ಳೋದು ಬಹಳ ಅವಶ್ಯಕತೆ ಇರುವಂಥದ್ದು. ಇದಿಷ್ಟು ಶಾಲಾ ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.